ಏಡಿ ಇಷ್ಟಪಡೋ ಪ್ರತಿಯೊಬ್ಬರು ಮಳೆಗಾಲಕ್ಕೋಸ್ಕರ ಕಾಯ್ತಿರ್ತಾರೆ. ಆಫ್ ಸೀಸನಲ್ಲೂ ಸಿಗುತ್ತೆ, ಬಟ್ ಕೆಲವರಿಗೆ ಅದಷ್ಟೊಂದು ಇಷ್ಟ ಆಗೋದಿಲ್ಲ. ಏನಂತೀರಾ? ಹಾಯ್ ಎವ್ರಿವಾನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಏಡಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಏಡಿ ಸಾಂಬಾರನ್ನ ಮಾಡ್ಕೊತೀನಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬನ್ನಿ, ಹೇಗಿದ್ರೆ ವೇಟ್ ಮಾಡ್ತೀನಿ, ಹೇಗೆ ಮಾಡೋದಂತ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಾನಿಲ್ಲಿ ಒಂದು ಅಂದಾಜು 20ರಿಂದ 22 ಏಡಿಗಳಿದೆ. ಇದು ಅಷ್ಟು ಏಡಿನ ತೊಗೊಂಡಿದ್ದೀನಿ. ಅದು ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಕೊಂಡಿರೋದು. ನಿಮಗೇನಾದರೂ ಏಡಿನ ಕ್ಲೀನ್ ಮಾಡೋದು ಹೇಗೆ ಏನು ಅಂತ ವಿಡಿಯೋ ಮಾಡಬೇಕಾದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇದಿವಾಗ ನೋಡ್ಬೋದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಬನ್ನಿ, ಹಾಗಿದ್ರೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಎಲ್ಲ ತೊಗೋತೀನಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಇಲ್ಲಿ ತೊಗೋಬೋದು. 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಹಸಿ ಈರುಳ್ಳಿ ಹಾಕ್ಕೊಂಡು ಅದಾದ ನಂತರ ಒಂದು 2 ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಇಷ್ಟು 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ಬಿಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 2 ಸ್ಪೂನಷ್ಟು ಜೀರಿಗೆ ಮೇನ್ 2 ಸ್ಪೂನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಾದ ನಂತರ ಸೇಮ್ 2 ಸ್ಪೂನಷ್ಟೇ ನಾನು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೋದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ರುಚಿಗೆ. ನಾನಿಲ್ಲಿ 1/2 ಕಾಯಿನ ತೊಗೊಂಡಿದ್ದೀನಿ, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅದನ್ನಿಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು, ತರಿಯಾಗಿರಬಾರ್ದು, ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇವಾಗ ನಾನು ಅದಾದ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಎಣ್ಣೆ ಕಾದ ನಂತರ ತೊಳೆದಿರೋ ಏಡಿ ಏನಿರುತ್ತೆ ಅದನ್ನಿಷ್ಟು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೇನು ಏಡಿ ಗೊತ್ತಾ, ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಹೊತ್ತು ನಾನು ಮುಚ್ಚಿಬಿಟ್ಟು ಬಿಟ್ಬಿಟ್ಟಿದೆ. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ, ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ. ಇದು ಏಡಿದು ಈ ಥರ ಇರಬೇಕಾದ್ರೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಧ್ಯೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು 5 ನಿಮಿಷ ನೀವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ. ನೀವಿಲ್ಲಿ ಇದನ್ನು ಅರಿಶಿನ ಪುಡಿ ಬೇಕಿದ್ರೂ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಮೊದಲೇ ಹಾಕಿರೋದ್ರಿಂದ ಹಾಕ್ಕೊಂಡಿಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸೇಮ್ ಅದೇ ಥರ ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಒಳ್ಳೆ ಕಲರ್ ಬರುತ್ತೆ ಸಾಂಬಾರು. ಹಾಗೆ ಏಡಿ ಕೂಡ ಅಷ್ಟೇ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ನೀವು ಇಲ್ಲಿ ಒಂದು 5 ನಿಮಿಷ ಆದ ನಂತರ ನಾನು ಮೊದಲೇ ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನಿಲ್ಲಿ ಇಷ್ಟು ಹಾಕ್ಕೊಳ್ತೀನಿ. ನೆನಪಿರಲಿ, ಮಸಾಲಾನ ತರಿಯಾಗಿ ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಫಿಶ್ ಸಾಂಬಾರಿಗೆಲ್ಲ ಮಾಡ್ಕೋತೀವಲ್ಲ ಅದೇ ಥರ ಮಾಡ್ಕೊಳ್ಳಿ. ಹಾಗೆ ಅದಿಷ್ಟು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಗಟ್ಟಿಯಾಗಿರಬಾರ್ದು, ಸ್ವಲ್ಪ ತಿಳುವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೇಕು. ಹುಣಸೆ ರಸನ ಇಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ. ಉಪ್ಪು ಹುಳಿ ಖಾರ 3 ಚೆನ್ನಾಗಿರಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಬಟ್ಲಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನಿಷ್ಟು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಬೇಕಾದರೆ ರುಬ್ಬೇಕಾದ್ರೇ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಹಾಕ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಹೇಳಿದ್ನಲ್ಲ, ರುಬ್ಬೇಕಾದ್ರಷ್ಟೇ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಗಟ್ಟಿ ಸಾಂಬಾರು ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಬೇಕಿದ್ರೆ ಸುಕ್ಕ ಮಾಡ್ಕೋಬೋದು ನೀವು, ಆದರೆ ಸಾಂಬಾರನ್ನ ಗಟ್ಟಿ ಮಾಡ್ಕೋಬೇಡಿ, ಚೆನ್ನಾಗಿ ಬರೋದಿಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಇಲ್ಲಿ ನಾನು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ಟಿದ್ದೀನಿ, ಗಟ್ಟಿಯಾಗಿರೋದ್ರಿಂದ ಸಾಂಬಾರು. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನೀರು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕುದಿ ಬರ್ತಾ ಇದೆ ಏಡಿ ಎಲ್ಲ. ಹಾಗೆ ನಾನು ಹೇಳಿದ್ನಲ್ಲ ಮೊದಲೇ ಖಾರದ ಪುಡಿ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ರೆ ಎಣ್ಣೆನಲ್ಲೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಎಲ್ಲ ಅಡುಗೆಗಳಾದ್ರೂ ಅಷ್ಟೇ, ತಿನ್ನೋದಕ್ಕಷ್ಟೆಲ್ಲ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿರಬೇಕು. ಇವಾಗ ನಿಮಗೆ ನೋಡ್ಬೋದು ಚೆನ್ನಾಗೂ ಕಾಣಿಸ್ತಾ ಇದೆ. ಇವಾಗ ಏಡಿ ಕೂಡ ಅಷ್ಟೇ ಕಂಪ್ಲೀಟಾಗಿ ಬೆಂದಿತ್ತು. ಇದು ಜಾಸ್ತಿ ಅಂದರೆ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀವಲ್ಲ ನಾವು, ಒಂದು 5 ನಿಮಿಷ. ಹಾಗಾಗಿ ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ರುಬ್ಬೇಕಾದ್ರೆ, ಹಾಗಾಗಿ ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ರೆ ನೀವು ಮೊದಲೇ ರುಬ್ಬೇಕಾದ್ರೆ ಹಾಕ್ಕೊಂಡ್ರೆ ಈಗ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಏಡಿ ಸಾಂಬಾರು ಏನು ಗೊತ್ತಾ, ಎಲ್ಲದಕ್ಕೂ ಚೆನ್ನಾಗಿ ಆಗುತ್ತೆ. ರೊಟ್ಟಿ ಆಗಿರ್ಬೋದು, ಮುದ್ದೆಗೂ ಅಷ್ಟೇ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ, ರೈಸಿಗೆ ಕೂಡ ಅಷ್ಟೇ. ಹಾಗೆ ಇದು ಇಷ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೆನಪಿರಲಿ, ಉಪ್ಪು ಹುಳಿ ಖಾರ ಚೆನ್ನಾಗಿರಲಿ. ನೋಡಿದ್ರಲ್ಲ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಏಡಿ ಸಾಂಬಾರನ್ನ ಮಾಡ್ತೀನಿ ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಒಂದೊಳ್ಳೆ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಬಾಯ್.